ಈಗ ಬಿಡ್ತೀನಿ ನೋಡ್ರಿ ಬರ್ತಾವ ಹೊರಗೆ ಬರ್ಲಿ ನೋಡೋಣ. ಎಷ್ಟು 100 ಕೋಳಿ ಅವ್ರಿ? ಅದಾವ್ರಿ. ಬಾ ಎಲ್ಲ ಕಪ್ ಕಾಣ್ತಾವಲ್ರಿ? ಇವ್ರಿ ಕಡಕ್ನಾಥ್ ಮತ್ತೆ ಜವಾರಿ ಮಿಕ್ಸ್ ಐತ್ರಿ ಇದು. ಈ ಸ್ಲರಿನ ನಾನು ಇಡೀ ಹೊಲಕ್ಕ ಯೂಸ್ ಮಾಡ್ತೀನಿ ನೋಡ್ರಿ. ಇದೇ ಸ್ಲರಿನ ಹ್ಞೂ. ಅದ್ರಾಗ ಎಲ್ಲ ಏನು ಹಾಕೋದು ಇದ್ರಾಗ ಹಾಕೊಳ್ಳೋದು, ಡ್ರಮ್ಮಿನ ಮುಖಾಂತರ ಕೊಟ್ಬಿಡ್ತೀನಿ ನಾನು. ಯಾವ ಥರ ಕೊಡ್ತೀರಿ ಇದನ್ನ ಒಂದೊಂದು ಇದ್ರಿ 1 ಲೀಟ್ರ್ ಇದ್ರ ಮ್ಯಾಗ ಕೊಟ್ಕೊಂತ ಹೋಗ್ಬಿಡ್ತೀವಿ. ಚಂಬ್ಲಿಂದ ಹಾಕೊಂತ ಹೋಗ್ಬಿಡ್ತೀವಿ. ಈ ಕರಿಬೇವು ವರ್ಷಕ್ಕೆ 3 ಕಟಾವ್ ಆಗತ್ರಿ. ವರ್ಷಕ್ಕೆ 3 ಕಟಾವು. ಇದು ವರ್ಷಕ್ಕೆ 4 ಕಟಾವ್ ಆಕತಿ. ಮತ್ತೆ ಇದರಿಂದ ರೇಷ್ಮೆಯಿಂದ ರೇಷ್ಮೆ ಆದಾಯ ಬರೋಂಗ್ ಬರ್ತಿರ್ತೈತಿ. ಇದರಿಂದ ಮನಿ ಮತ್ತೆ ಖರ್ಚಿಗೆ ನಡೀತೈತಿ. ಹತ್ತಿಯನ್ನು ಬೆಳೆಸಿರಪ್ಪ ಅಂದ್ರೆ ತಪ್ಪಲ ಕಮ್ಮಿ ಬರ್ತೈತಿ. ಇದೇನು ಈ ಮರಗಡ್ಡಿ ಪದ್ಧತಿಯಿಂದ ಬೆಳೆದಿವಿ ಅಂದ್ರೆ ಒಂದೊಂದು ಗಿಡಕ್ಕೆ ಒಂದೊಂದು ಹೊರಿ ಮೇವು ಬರ್ತರಿ. ಇಷ್ಟರೊಳಗೆ ನಾವು 300 ಮಟ್ಟೆ ಮೇಯಿಸ್ಬೋದು ನಾವು ಈ ಪದ್ಧತಿಯಿಂದ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನಲ್ಲಿದ್ದೀವಿ. ಒಬ್ಬ ವಿಶೇಷವಾದಂಥ ಹಿರಿಯ ರೈತರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ವೃತ್ತಿಯಲ್ಲಿ ನೇಕಾರರಾಗಿದ್ದು ಕೃಷಿಯಲ್ಲಿ ಪ್ರವೀಣರಂತಲೇ ಹೇಳ್ಬೋದು. ಇವರು ವಿಶೇಷವಾದಂಥ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಏನೇನು ಮಾಡ್ತಾರೆ, ಯಾವ್ಯಾವ ಬೆಳೆಗಳನ್ನು ಬೆಳೀತಾರೆ, ಯಾವ್ಯಾವ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ. ನಮ್ಮ ಹೆಸರು ರೇವಣಸಿದ್ದಪ್ಪ ಶಿವಲಿಂಗಪ್ಪ ದೇವರ ಮನೆ, ಗುಳೇದಗುಡ್ಡ. ವೃತ್ತಿಯಲ್ಲಿ ನೇಕಾರರು. ಈಗ ಇದನ್ನ ತೊಗೊಂಡು 94ರಿಂದ ನಮ್ಮದು ಕೃಷಿ ನಡೆಸಿವಿ. 94ರಿಂದ ಮಾಡ್ತಾ ಇದ್ದೀವಿ. 94ಕ್ಕೆ ತೊಗೊಂಡಿದ್ವಿ. ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಅದ್ರಿ? ಇದು 3.5 ಎಕರೆ ಐತ್ರಿ. 3.5 ಎಕರೆದಾಗ ಏನೇನು ಬೆಳಿತೀರಿ ಸರ್? ನಾವು ರೇಷ್ಮೆ ಮತ್ತು ಮುಂದೆ ಕರಿಬೇವು ಇದಾವು, ನುಗ್ಗಿ ಮತ್ತು ಇವ ಸಾವಯವ ಎಲ್ಲ ಬರೀ ನಮ್ಮ ಗಿಡಗಂಟೆಗಳು ಹಚ್ತಾವೆ. ಮತ್ತೇನು ಇದ್ರ ಬೆಳೆಯಂಗಿಲ್ಲ. ಯಾವ ಥರ ಸರ್ ಈ ಭೂಮಿ ಯಾವ ಥರ ಇತ್ತು ನೀವು ತೊಗೊಂಡಾಗ? ಮೊದಲು ಏನೇನು ಬೆಳಿತಿದ್ರಿ? ಮೊದಲ ತೊಗೊಂಡು ಒಂದು 2-3 ವರ್ಷ ಬಿತ್ತೋದು ಬೆಳೆದು ಮಾಡಿದ್ವಿ. ನಂತರ ನಮ್ಗೆ ಒಂದು ಸ್ವಲ್ಪ ತಲೆಯಾಗ ಇವನ್ನ ಮಾಡ್ಬೇಕು ಅನ್ನಿಸ್ತು. ತೋಟಗಾರಿಕೆ ಮಾಡ್ಬೇಕು ಅನ್ನಿಸ್ತು. ಫಸ್ಟ್ ನಾನು ದಾಳಂಬ್ರಿ ಹಚ್ಕೊಂಡೆ. ದಾಳಂಬ್ರಿಯಾಗಿಂದ ಯಾವ್ದು ಬಾಳೆ ಹಚ್ಕೊಂಡ್ವಿ. ಎಲ್ಲ ಕೃಷಿ ಮಾಡಿದ್ವಿ. ಕೃಷಿ ಮಾಡಿ ಮತ್ತೆ ಮುಂದೆ ಇದಕ್ಕೆ ನಿಂತು ಬಿಟ್ವಿ. ಯಾವುದು ರೇಷ್ಮೆಗೆ. ರೇಷ್ಮೆ ನಿಂತು ಒಂದು 15-20 ವರ್ಷ ಆಯ್ತು. 15-20 ವರ್ಷ ಮೇಲೆ ಆಯ್ತು ರೀ. ಈಗ ರೇಷ್ಮೆ ಅಂದರೆ ಸಾವಯವದಲ್ಲೇ ಮಾಡ್ಬೇಕಾಗ್ತದೆ. ಸಾವಯವದಲ್ಲಿ ಮಾಡಿದರೆ ಒಳ್ಳೆ ಇಳುವರಿ ಬರ್ತದೆ ಹಿಪ್ಪನೇರಳೆ. ಅದಕ್ಕೋಸ್ಕರ ಏನೇನು ಅಳವಡಿಸ್ಕೊಂಡಿದ್ದೀರಿ? ದನ ಎಷ್ಟಿದಾವ? ಈ ಗೊಬ್ಬರ ಯಾವ ಥರ ತಯಾರು ಮಾಡ್ತೀರಿ? ಒಂದೊಂದಾಗೆ ತೋರಿಸ್ತಾವೆ. ಆಯ್ತು. ಒಂದು 8 ದನ ಅದಾವ್ರಿ. ದನ ಎತ್ತುಗಳು ಹಿಡ್ದೆ ಮತ್ತು ಜರ್ಸಿ ಅದಾವು. ಮತ್ತು ಮುಂದೆ ಜವಾರಿನೂ ಐತಿ. ಮುಂದೆ ಅವನ್ನ ಮುಡ್ಕೊಂತ ಇವೆಲ್ಲ ಬರೀ ಅದ್ರ ಮೇಲೆ ನಮ್ದು ಯಾವುದು DAP ಬೀರ್ಯ ಏನು ಕೊಡಂಗಿಲ್ಲ. ಅದ್ರ ಮ್ಯಾಗ ಮುಖಾಂತರ ನಡೆಸಿವಿ ನಾವು. ಫಸ್ಟ್ ಅವಾಗೇನು ಬಿತ್ತೋದು ಬೆಳೆದಿದ್ದು ಆ ವಿಷಯ ಬೇರೆ. ಈಗ ನಾವೇನು ಇದನ್ನ ಯಾವುದು ಪ್ಲ್ಯಾಂಟ್ ಇವೆಲ್ಲ ಗಿಡಗಂಟೆ ಪ್ಲ್ಯಾಂಟ್ ಮಾಡಿಂದ ಇದಕ್ಕೆ ಏನು ಒಂದು ಯಾವುದೋ ರಾಸಾಯನಿಕ ಗೊಬ್ಬರನೇ ಇಲ್ಲ. ದನ ಅಲ್ಲದೆ ಮತ್ತೆ ಏನೇನಿದಾವ್ರಿ? ದನ ಅಲ್ಲದೆ ಕೋಳಿ ಅದಾವ್ರಿ. ಟಗರ್ ಮಾಡಿದ್ದೆ ನಾನು. ಈ ಟಗರ್ ಕೊಟ್ಟಿದ್ದೀನಿ. ಕೋಳಿ ಎಷ್ಟು ಅದಾವ್ರಿ? ಕೋಳಿ ಒಂದು 50-100 ಮೇಲೆ ಅದಾವ. ಅಷ್ಟು ಸಾಕಿರಿ? ಅದಾವ್ರಿ. ಇದೇ ನಮ್ಮ ಕೊಟ್ಟಿಗಿರಿ. ಎಷ್ಟು ದನ ಅವ್ರಿ? ದನ ಒಂದು 5 ದನ ಅದಾವ್ರಿ. 5? ಒಂದು ಆಕಳ ಅವ್ರಿ? ಆಕಳ ದನ ರೀ. ಮತ್ತೆ ಆ ಕಡೆ ಕಟ್ತೀವಿ. 2 ದನ ಎತ್ತುಗಳು ಅದಾವು. ಒಂದು 4 ಕರ ಅದಾವು. ಇಲ್ಲೇ ಕಟ್ತೀರಿ ಅಂತ? ಇಲ್ಲೇ ಕಟ್ಟೋದು. ಇದು ಗೋಮೂತ್ರ ಗೊಬ್ಬರ ಎಲ್ಲ ಯಾವ ಥರ ಯೂಸ್ ಮಾಡ್ತೀವಿ? ಹಿಂಗೆ ಬರ್ತೀರಿ. ಇಲ್ಲಿಂದೇ ಬರ್ತೀರಿ? ಇಲ್ಲೇ ಐತಲ್ಲ, ಇದ್ರ ಮುಖಾಂತರ ನಮ್ಮ ಟ್ರಿಪ್ ಹೊರಗೆ ಹೋಗ್ಬಿಡ್ತೀರಿ. ಇಲ್ಲೆಲ್ಲ ಪೂರಾ ಇಲ್ಲಿ ಸ್ಟಾಕ್ ಮಾಡ್ತೀರೇನ್ರಿ? ಇಲ್ಲಿ ಸ್ಟಾಕ್ ಐತೆ ನೋಡ್ರಿ. ಅಲ್ಲಿ ಕೊಟ್ಟಿಗೆಯಲ್ಲಿ ಕಲೆಕ್ಟ್ ಆದದ್ದೆಲ್ಲ ಇಲ್ಲಿ ಬಂದು ಸೇರ್ತದ್ರಿ. ಇದನ್ನ ನಾವು ಮತ್ತೆ ಮುಂದೆ ಇದ್ರ ಮುಖಾಂತರ ಡ್ರಿಪ್ಪಿನ ಮುಖಾಂತರನು ಇದನ್ನ ಈ ಗೊಬ್ಬರ ಮುಖಾಂತರನು ಅದಕ್ಕೆ ಮಿಕ್ಸ್ ಮಾಡಿ ಅದನ್ನ ಕೊಡೋದ್ರಿ. ಇದು ಎಂದ ನಮ್ಮ ದನ ಚಲೋ ಆಗ್ಯಾವ ಅಲ್ಲಿಂದ ನಾವು ಇದಕ್ಕೆ ಇವನ್ನ ಕೊಟ್ಕೊಂತ ಇದೀವಿ. ಇವು DAP ಏನಂತ ಹೇಳಿ ಇವು ಯಾವ ಕೊಟ್ಟಿಲ್ಲ. ಅದಕ್ಕೆ ಯಾವ್ದು ಸ್ಪ್ರೇನೂ ಇಲ್ರಿ ನಮ್ದು. ಇದು ಕೋಳಿ ಇಲ್ಲಿ ಅದಾವ್ರಿ ಈಚೆ ಕಡೆ. ಕೋಳಿಗೆ ಇಲ್ಲಿ ಮಾಡ್ಕೊಂಡ್ರೇನ್ರಿ? ಕೋಳಿಗೆ ದನದ ಸೆಡ್ರಿ. ಇಲ್ಲಿ ಬಂದು ಇಲ್ಲಿ ಮುಸ್ತೀವಿ. ಇಲ್ಲಿ ಬಂದ್ರೆ ಸೀದಾ ಕರುಗಳೇ ಒಳ ಬಂದ್ಬಿಡ್ತಾವು. ಈಗ ಬಿಡ್ತೀನಿ ನೋಡ್ರಿ ಬರ್ತಾವ ಹೊರಗೆ. ಬರ್ಲಿ ನೋಡೋಣ. ಎಷ್ಟು 100 ಕೋಳಿ ಅವ್ರಿ? ಅದಾವ್ರಿ. ಬಾ ಎಲ್ಲ ಕಪ್ ಕಾಣ್ತಾವಲ್ರಿ? ಇವ್ರಿ ಕಡಕ್ನಾಥ್ ಮತ್ತೆ ಜವಾರಿ ಮಿಕ್ಸ್ ಐತ್ರಿ ಇದು. ಮತ್ತೆ ಪೈಗೋ ಐತಿ. ಇದನ್ನೆಲ್ಲ ಮಾರಾಟ ಒಯ್ತಾರ್ರಿ? ಮಾರಾಟನೂ ಮಾಡ್ತೀವಿ, ತತ್ತಿನೂ ಕೊಡ್ತೀವಿ. ಅದು ಕೋಳಿ ಕಮ್ಮಿ, ನಾವು ಬರೀ ಹುಂಜ ಮಾರ್ತೀವಿ ನೋಡ್ರಿ. ಹುಂಜಾನೆ ಜಾಸ್ತಿ ಜಾಸ್ತಿ ಮಾರುದ್ರಿ.
ಈಗ ಹಂಗೆ ಕೊಟ್ಕೊಂತ ಬರ್ತೀವಲ್ರಿ ಕಮ್ಮಿ ಆಗೋದು ಒಟ್ಟು 100 ಮಾತ್ರ ಮಾಡ್ತೀವಿ ನಾವು. ಇದ್ರೇನ ಕೋಳಿ ಮರಿ ಹಬ್ಸೋದು ಇದನ್ನ ಇದು ಮಾಡೋದು ನೋಡ್ರಿ. ಮರಿ ಎಲ್ಲ ಯಾವ ತರ ಮಾಡ್ತೀರಿ ಸರ್? ಮರಿ ಇದ್ರ ಮುಖಾಂತರ ತತ್ತಿ ಕೋಳಿ ಮುಖಾಂತರ ಮಾಡ್ತೀವಿ. ಈಗ ಬ್ಯಾಸ್ಗೆಲ್ಲ ಇಲ್ರಿ, ಮುಂದೆ ಇದು ಮಾಡಿದ್ರಪ್ಪ ಅಂದ್ರೆ ಅದ್ರ ಮುಖ ಇಲ್ಲಿ ಬಂದು ನೋಡ್ರಿ. ಏನ್ ರೇಟಿಗೆ ಹೋಗ್ತಾರಿ ತತ್ತಿ? ತತ್ತಿ ನಾವು 10 ರೂಪಾಯಿ 12 ರೂಪಾಯಿ ಕೊಡ್ತೀವಿ ರೀ. ತತ್ತಿ 12 ರೂಪಾಯಿ ಕೊಡ್ತೀವಿ. ಹುಂಜಾಗಳ್ರಿ? ಹುಂಜಾಳ ಒಂದು 1200 ಚಾಲು ಐತಿ ನೋಡ್ರಿ. ಒಟ್ಟ 1000 ಮ್ಯಾಗ ಮಾಡ್ತೀವಿ ನೋಡ್ರಿ. ತೂಕದ ಮ್ಯಾಲ? ತೂಕದ ಮ್ಯಾಗ. ಆದ್ರೆ ಕೋಳಿ ಮಾತ್ರ ಕೊಡಂಗಿಲ್ರಿ. ಯಾಕಂದ್ರೆ ಕೋಳಿ ಇರ್ತಾವ್ರಿ. ಡೈಲಿ ಒಂದು 10 ತತ್ತಿ ಅಂದ್ರೆ ಮತ್ ನಮ್ಗ ಉಪ್ಜೀವನ ನಡೀತಾವ. 100 ರೂಪಾಯಿ ಇನ್ಕಮ್ ಇರ್ತೈತಲ್ರಿ. ಅದ್ರ ರಸಿಂದ ಇದನ್ನ ಎಲ್ಲ ಮಾಡಿ ನೋಡ್ರಿ. ಫಸ್ಟ್ ಒಂದು 3 ಕೋಳಿ ಮರಿ ಹುಂಜ ಕೋಳಿ ಮರಿ ಕಡಕ್ನಾಥ್ ತಗೊಂಬಂದಿದ್ದೆ. ಅದ್ರಲಿಂದ ಇಲ್ಲ ಇಷ್ಟ ಬೆಳಗಾಗೈತಿ. 3 ಕೋಳಿಲಿಂದ ಇಷ್ಟ? 3 ಕೋಳಿ ಒಂದು ಹುಂಜದಿಂದ ಇಷ್ಟ ಆಗ್ಯಾವ ನೋಡ್ರಿ ನಮ್ಗೆ. ಮತ್ ಮುಂದೆ ಒಂದು ಮಣಗಂತೂ 2 ಜವರ್ ಇದ್ದು ಅದ್ರ ಮುಖಾಂತರ ಇದಾಯ್ತು. ಒಂದ್ ಪಾಯ್ಗ ಒಂದ್ ಹುಂಜ ಕೊಟ್ಟಿದ್ವಿ, ತಂದಿದ್ವಿ. ಅದರಿಂದ ಮತ್ತ ಅದನ್ನ ಮಿಕ್ಸ್ ಎಲ್ಲಾ ಅದಾವ ನೋಡ್ರಿ. ಎಲ್ಲ ನಿಕ್ಕ ಜವಾರಿ? ನಿಕ್ಕ ಜವಾರಿ. ಇದ್ರದ್ದು ಚಿಕನ್ ಕಪ್ಪಾಗಿ ಬರ್ತಾರಿ. ಇದು ಯಾವ್ದು ಕಡಕ್ನಾಥದ್ರಿ. ಮಾಂಸನೂ ಕಪ್ಪ ಇರ್ತದೆ? ಮಾಂಸನ ಕಪ್ಪ ಇರ್ತದೆ. ಹೌದೌದು. ಇದು ಸುಧಾಮೂರ್ತಿ ಇದ್ರಲ್ಲಿದ್ದ ಫ್ರೀ ಕೊಟ್ಟಾರಿ ನಮ್ಗೆ ಗೋಬರ್ ಗ್ಯಾಸ್. ಫ್ರೀ ಬಂದದ್ರಿ? ಬಂದತ್ರಿ ಇದು. ಇದನ್ನೆಲ್ಲ ಅವರು ಎಲ್ಲ ಹೈಕ್ ಕಾರ್ಡ್ ಕೊಟ್ರು. ಅದು ಏನು 10 ಪೈಸೆ ರೊಕ್ಕ ತಗೊಂಡಿಲ್ರಿ. ಇದನ್ನ ಯಾವ ತರ ಆಪರೇಟ್ ಮಾಡೋದ್ರಿ? ಇದನ್ನ ಆಪರೇಟ್ ಅಂದ್ರೆ ಇಲ್ಲೇ ಸಗಣಿ ಹಾಕ್ತಿವ್ರಿ. ಇನ್ನು ಸಗಣಿ ಹಾಕಿ ನೀರು ಬಿಟ್ರಪ್ಪ ಅಂದ್ರೆ ಇಲ್ಲಿಂದ ಹೋದ್ರೆ ಆ ಕಡೆ ಉಗುಳುತ್ರಿ ಅದು. ಇದು ಗ್ಯಾಸ್ ತಯಾರಾಕತ್ತಿದ್. ಗ್ಯಾಸ್ ಇದರಿಂದ ಅಡಿಗೆ ಮಾಡ್ತೀರಿ? ಇದರಿಂದ ಅಡಿಗೆ. ಇಲ್ಲಿ ಮುಂದೆ ಹೋಗಿ ಇಲ್ಲಿ ಬರ್ತದೆ ನೋಡ್ರಿ, ಅಲ್ಲಿ ಮೇಲೆ ಹೋಗ್ತತ್ರಿ. ಈ ಕಡೆ ಬಂದು ಸೀದಾ ಮ್ಯಾಗ್ ಮಾಡಿ ಕೊಟ್ಟಾರಿ. ಗ್ಯಾಸ್ ಕನೆಕ್ಷನ್ ಮ್ಯಾಕ್ ಕಲೆಕ್ಷನ್ ಐತ್ರಿ. ಇಲ್ಲಿ ಸ್ಲರಿ ಬರ್ತದೆ? ಇದು ಸ್ಲಹರಿ ಬರ್ತ್ರಿ. ಈ ಸ್ಲಹರಿನ ನಾನು ಇಡೀ ಹೊಲಕ್ಕ ಯೂಸ್ ಮಾಡ್ತೀನಿ ನೋಡ್ರಿ. ಇದೇ ಸ್ಲರಿನ ಬಳಸ? ನೋಡ್ರಿ, ಅದ್ರಾಗ ಎಲ್ಲ ಏನ್ ಹಾಕೋದು ಇದ್ರಾಗ ಹಾಕೊಳ್ಳೋದು. ಡ್ರಮ್ಮಿನ ಮುಖಾಂತರ ಕೊಟ್ಬಿಡ್ತೀನಿ ನಾನು. ಯಾವ ತರ ಕೊಡ್ತೀರಿ ಇದನ್ನ ಒಂದೊಂದು ಇದ್ರಿ 1 ಲೀಟರ್ ಇದ್ರ ಮ್ಯಾಗ ಕೊಟ್ಕೊಂತ ಹೋಗ್ಬಿಡ್ತೀವಿ. ಚೆಂಬಲಿಂದ ಹಾಕೊಂತ ಹೋಗ್ಬಿಡ್ತೀವಿ. ಹಾಲು ತಗೊಂತೀನಿ, ಹಾಳು ಒಂದೊಂದು ಚೆಂಬು ಒಂದೊಂದು ಗಿಡಕ್ಕೆ ಹಾಕೊಂತ ಹೋಗ್ಬಿಡ್ತೀವಿ. ಅಷ್ಟೇ ರೀ? ಹ್ಞೂ. ಹೆಂಗ್ ರಿಸಲ್ಟ್? ರಿಸಲ್ಟ್ ನೋಡಕಂತಿರಲ್ಲ ಈಗ ಹೆಂಗೈತಿ. ಈಗ ಇದನ್ನ ಸ್ವಲ್ಪ ನೀವು ಅದ್ರ ಗೊತ್ತಾಗತ್ತಲ್ಲ. ಹೌದಲ್ರಿ? ಓಕೆ. ಒಟ್ಟ ಈ ಬಯೋಗ್ಯಾಸ್ಲಿಂದ ಅನುಕೂಲ ಆಗಿ? ಬಯೋಗ್ಯಾಸ್ಲಿಂದ ಸರ್ವಸಾಧಾರಣ 2 ವರ್ಷ ಆತ್ರಿ. ಅದ್ರಲ್ಲಿದ್ದ ಮೊದ್ಲಿಂದಂತೂ ನಾವು ತಿಪ್ಪಿಗೆ ಅಲ್ಲೈತಲ್ರಿ ತಿಪ್ಪಿ, ಆ ತಿಪ್ಪಿಲಿಂದ ನಾವು ತೊಗೊಂತಿದ್ವಿ. ಇದೇ ತಿಪ್ಪಿ ನಮ್ದೆಲ್ಲ. ಇದೇ ತಿಪ್ಪಿಲಿದ್ದ ಗೊಬ್ಬರ ನಾವು ವಾಪರ್ಸ್ಕೊಂಡ್ಬಿಡ್ತಿದ್ವಿ. ಈಗೇನದ ಇದ್ರಲ್ಲಿದ್ದ ಸ್ಲರಿನ? ಅದನ್ನ ವಾಪರ್ಸಿ ಅಲ್ರಿ ನಾವು. 2 ಸೂಜಿ ಮಲ್ಲಿ ನೋಡ್ರಿ. ನಮ್ಮ ಸೂಜಿ ಮಲ್ಲಿಗೆ ಹೂವಿನ ಗಿಡ? ಹೂವಿನ ಗಿಡ ರೀ. ಒಂದು 50-60 ಗ್ರಾಮ್ ಒಂದು ಗಿಡಕ್ಕೆ ಬರ್ತೈತಿ. ದಿನ ಒಂದು 10 ಮೊಳ ಹೂವನ್ನು ಮಾಡಿದ್ರಪ್ಪ ಅಂದ್ರೆ 10 ರೂಪಾಯಿ ಒಂದು ಮೊಳ ಹಿಡಿದ್ರು ಒಂದು 100 ರೂಪಾಯಿ ಡೈಲಿ. 3 ತಿಂಗಳ ತನಕ ಬರ್ತಿದ್ವು. 3 ತಿಂಗಳು ಕಂಟಿನ್ಯೂ ಬರ್ತದೆ? ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಗಣಪತಿಗೆ ಲಾಸ್ಟ್ ಆಕತ್ರಿ. 3 ತಿಂಗಳ ತನ 100 ರೂಪಾಯಿ ಇದಂಗೆ ದಿನ ಹುಡುಗಿ ಮಾರಿತು ಅಂತಂದ್ರೆ ಆಕಿ ಪೇಪರ್ ಹಾಕಿ ಪೆನ್ನಿಗೆ ಹಾಕಿ ಬರೋಬ್ಬರಿ ಆಗ್ಬಿಡುತ್ತೆ. ಹಿಂಗೈತಿ. ಇವಾಗ 2 ಗಿಡ ಅದ ನೋಡ್ರಿ. 2 ಗಿಡ ಈ ತರ ಇದು ಜಾಗದ್ರಾಗೆ ಸ್ವಲ್ಪ ಆದಾಯ ಬರ್ತದೆ ನೋಡ್ರಿ. ಈ ತರ ಮಾಡ್ಕೊಂಡ್ರೆ ರೈತರಿಗೆ ಅನುಕೂಲ ಆಗತ್ರಿ. ಇದನ್ನೆಲ್ಲ ಅದಕ್ಕೆ ಮಾಡಿವಿ ಇಷ್ಟೊಂದು ಹುಡುಗರಿಗೆ ಅಂತಂದಿಲ್ಲ. ಇದು ಒಟ್ಟು ಮಾಡಿದಕ್ಕೆ ಸಕ್ಸಸ್ ಆಗೈತೆ ನೋಡ್ರಿ. ಭಾಳ ಚಂದ ಅದ್ರಿ. ಸರ್ ಬಾಳೆ ಎಷ್ಟು ಹಚ್ಕೊಂಡ್ರಿ? ಬಾಳೆ ಒಂದು 10 ಅದಾವ್ರಿ. ಮನಿ ಪೂರ್ತಿ ಹಚ್ಕೊಂಡಿವಿ. ಗೊನಿ ಚಲೋ ಅದಾವು. ಇಷ್ಟು ತಿಂತೀರಿ ಮನೆಗೆ? ಮಂದಿ ಭಾಳ ಐತ್ರಿ. ಮಂದಿ ಭಾಳ ಐತಿ. ಮಾರಾಟಕ್ಕೆ ಏನಿಲ್ಲ. ಮತ್ತೆ ಯಾಕೆ ಮಾರಾಟಕ್ಕೆ ಅಂತ ಹೇಳೋದು ಐತಿ. ಮನಿಗೆ ಎಲ್ಲರಿಗೂ ಬರ್ತೈತಿ. ಆಯ್ತು, ಎಲ್ಲರಿಗೆ ಸಂತೋಷ. ಮತ್ತೆ ಬೀಗರ ಪಾಗರಿಗೆ ಕೊಡ್ತೀವಿ, ಅವ್ರು ನಡೀತೈತಿ. ಯಾವ ವೆರೈಟಿ ಆದ್ರಿ ಬಾಳೆ? ಜವಾರಿ, ಪ್ಯೂರ್ ಜವಾರಿ ಬಾಳೆ. ಹ್ಞೂ. ಮನೆ ಬಗ್ಲಾಗ ಇರ್ಲ ಅಂತ ಹಾಕೊಂಡ್ರಿ? ಹ್ಞೂ ರೀ. ಬೆಸ್ಟ್ ಆಗತ್ತವ್ರಿ ಸರ್. ಇದು ಪ್ಯೂರ್ ಜವಾರಿ ರೀ. ರೀ. ಕಾಯಿ ಸೈಜ್ ಏನು ಇದಕ್ಕೆ ಗೊಬ್ಬರ ಯಾವುದೇ ಬರೀ ನಾವು ತಿಪ್ಪಿ ಗೊಬ್ಬರ ಹಾಕಿವಿ. ಅದ್ರ ಮ್ಯಾಗ ಬೆಳೆದತಿ ಇಷ್ಟು ದಪ್ಪ ಬಂದವ್ರಿ. ಯಾವ್ದು ಏನು ಎಣ್ಣೆ ಇಲ್ಲ, ಏನಿಲ್ಲ ನೋಡ್ರಿ ಸರ್. ಇದಾಗದಿ ಜವಾರಿನ ಹಿಂಗ. ಇದು ಯಾವ್ದಕ್ಕೂ ಬಗಂಗಿಲ್ರಿ. ನಾವ್ ಯಾವ್ದೇ ಇದ್ರು ಸಾವಯವನ ಮಾಡೀನ್ರಿ. ರೇಷ್ಮೆ ಯಾವ ವೆರೈಟಿ ಅಂತಾರ ಇದಕ್ಕ? ವಿವನ್ ಅಂತ. ಅಲ್ರಿ ಇದು ಯಾವ್ದು ವಿವನ್ ಅಲ್ಲ, ಇದು ವಿವನ್ ರೀ. ಇದು ಸರ್ ವಿವನ್ ರೀ. ಏನ್ ಅಂತರದಾಗ ಹಚ್ಕೊಂಡ್ರಿ ಇವನ್ನ? ಇದು 8 ಫೂಟ್ ಐತ್ರಿ. ಗಿಡದಿಂದ ಗಿಡಕ್ಕೆ 8 ಫೂಟ್ ರೀ. ಮರಗಟ್ಟಿ ಅಂತಾರ ಇದಕ್ಕೆ. ಸಾಲಿಗೆ ರೀ? ಸಾಲಿ 8 ಫೂಟ್ ರೀ. ಮರ ಪದ್ಧತಿ? ಮರಗಟ್ಟಿ ಪದ್ಧತಿ. ಇದು ಮರಗಟ್ಟಿ ಪದ್ಧತಿ ರೀ. ಯಾವ ನಮ್ದು ಇದು ಮಾಡಿಲ್ಲ. ಇದು ನಾಟಿ ಮಾಡಿ ಎಷ್ಟು ವರ್ಷದ ಆದ್ರಿ ಇದು? ಇದು ಒಂದು 10 ವರ್ಷದ ಐತಿ ನೋಡ್ರಿ. ಇದು 6 ವರ್ಷದ ಐತಿ.
ಅಲ್ಲೊಂದು 12 ವರ್ಷದ್ದು 20 ವರ್ಷದ ತನ ಅದ ನನ್ನ ಗಿಡ. 20 ವರ್ಷ ಐತಿ. ಎಷ್ಟು ವರ್ಷ ಬರ್ತಾವ್ರಿ ಒಂದ್ಸರಿ ಹಚ್ಚಿದ್ರೆ? ಹಚ್ಚಿದ್ರೆ ಅದೇನು ಹೇಳಕ್ ಬರೋರಿ ಎಲ್ಲ ಅದಕ್ಕೇನು ಇದು ಇಲ್ರಿ. ನಾ ಅದನ್ನ ಸ್ಟಡಿ ಮಾಡೇ ಹಚ್ಚಿನಿ. ಅದನ್ನ ಟ್ರೈನಿಂಗ್ ಕರ್ಕೊಂಡು ಹೋಗಿದ್ರು. ನಾವು ಮೊದ್ಲು ಬಿತ್ತದ ಬೆಳೆ ಟೈಪ್ ಮಾಡಿದ್ವಿ. ಅದನ್ನ ಈಗ ಮರಗಡ್ಡಿ ಮಾಡ್ರಿ ಅಂದ್ರು. ಅದನ್ನ ಮಾಡಿ ನೋಡೇನ್ರಿ. 2015 ಶೂಲಿದ್ದ ಮಾಡಿವಲ್ಲ ಅದು ಮರಗಡ್ಡಿ ರೀ. ಈಗ ಈಗ 8-10 ವರ್ಷದ ಇದಾವ ಅಂತ ಹೇಳ್ತೀರಿ. ಇದಕ್ಕೆಲ್ಲ ಯಾವ ತರ ಪೋಷಣೆ ಮಾಡ್ಕೊಂಡ್ ಬಂದ್ರಿ? ಇದನ್ನ ಪೋಷಣೆ ಏನ್ರಿ, ನಾವ್ ಯಾವ್ದು ಗೊಬ್ಬರ ಕೊಡಂಗಿಲ್ರಿ. ಬರೇ ಇದ್ರದ ಯಾವ್ದು ತಿಪ್ಪಿ ಗೊಬ್ಬರ ಒಂದ್ ಕೊಡ್ತೀವಿ. ಮತ್ತೊಂದ್ ಏನು ಕೊಡಂಗಿಲ್ಲ. ಇದಕ್ಕ ನೀರು ಡ್ರಿಪ್ ಮುಖಾಂತರ ನೀರು ಇದು ಒಂದೇ, ಮತ್ತೊಂದ್ ಏನಿಲ್ರಿ. ಈ ಕಟಿಂಗ್ ಆದ್ಮೇಲೆ ಎಷ್ಟ್ ದಿನಕ್ಕೆ ಮತ್ತೆ ಚಿಗಿತದ್ರಿ? ಇದು 15 ದಿವಸ ಚೀಟಿ 15-20 ದಿವಸ ಐತಿ ನೋಡ್ರಿ. ಈ ಕಟಿಂಗ್ ಮಾಡಿ ದಿವಸ ಆದ್ರಿ. ಇನ್ನ ಎಷ್ಟ್ ದಿನ ಬೇಕ್ರಿ ಇದ್ರಿಂದ ಸೊಪ್ಪು ಕೊಯ್ಬೇಕಂದ್ರ? ಇನ್ನೊಂದ್ 25 ದಿವಸ ರೀ. 45 ದಿವಸಕ್ಕೆ ಕಟಿಂಗ್ ರೀ. 45 ದಿವಸಕ್ಕೆ ಸೊಪ್ಪು ಕಟಿಂಗ್ ಆಗತ್ರಿ ಇದು. 45 ದಿವಸಕ್ಕೆ ಸೊಪ್ಪು ಕಟ್ಟಿರಿ. ಇದ್ರಾಗ ಮೇನ್ ಏನ್ ಗಮನ ಕೊಡ್ಬೇಕ್ರಿ ಹಿಪ್ಪನೇರಳಾಗ? ಯಾಕಂದ್ರೆ ಇದಕ್ಕೂ ಕೀಟ ರೋಗಗಳು ಬರ್ತಾವ. ಇದಕ್ಕೆ ಹೆಚ್ಚನಂದ್ರ ತಪ್ಪಲ ಬೆಳೆಸೋದು ಮೊದ್ಲು ರೀ. ಮೊದ್ಲು ಅದನ್ನ ಒಂದ ಮೇನ್. ಅಲ್ಲ, ಇದನ್ನ ಬೆಳೆಸ್ಬೇಕಂದ್ರೆ ಏನೇನು ಗಮನ ಕೊಡ್ಬೇಕು? ಗಮನ ಅಂತ ನೋಡ್ರಿ, ನಮ್ಗೆ ಆ ರೀತಿ ಯಾವ ಕೀಟನಾಶಕ ಏನು ನಮ್ಗೆ ಸಂಬಂಧಪಟ್ಟಿಲ್ಲ. ಇಷ್ಟ ಬಂದತಿ. ಆದ್ರೆ ಬೆಳೆಸೋದು ಮಾತ್ರ ನಾವು ಚೆನ್ನಾಗಿ ಅನ್ನಕೇನೋ ಗೊಬ್ಬರ ಕೊಟ್ಟಿವಲ್ಲ ಬೆಳಿತೈತಿ ನೋಡ್ರಿ ಅಷ್ಟ. ಮತ್ ನಾವೇನ ಇದಕ್ಕೆ ಅವ್ರೇನ್ ರೋಷನ್ ಕೊಡ್ತಾರ, ಒಂದ್ ಇದನ್ನ ಹೊಡೆದ್ ಬಿಡ್ತೀವಿ ಅಷ್ಟೇ. ಎಣ್ಣೆ ಅದನ್ನು ಎಣ್ಣೆ ಸಹಿತ ಈಗ ಹೊಡಿದ್ ಬೇಡ. ಅದ್ ಗೊಬ್ಬರದ ರೂಪದ ಕೊಡಂದ್ರ ಗೊಬ್ಬರದ ರೂಪನ ಕೊಡ್ತೀವಿ. ಈಗ ಇದ್ರಲ್ಲೂ ಅಂತರ ಬೇಸಾಯ ಮಾಡ್ಕೊಂಡ್ರಿ? ಮಾಡ್ತಿದೀವ್ರಿ. ಮೊದ್ಲು ಮಾಡೀವಿ. ಏನ್ ಬೇಕು ಅದನ್ನ ಹಾಕಿವಿ. ಹೆಸರು, ಮುಂದೆ ಶೇಂಗಾ ಮಾಡಿಕೊಂಡೀನಿ. ಕರಿಬೇ ಮಾಡೀನ್ರಿ. ಮುಂದ ಇದಕ್ಕ ಕರಿಬೇ ಎಷ್ಟಾವ್ರಿ? ಕರಿಬೇ ಒಂದು 100 ಅದಾವ್ರಿ. 100 ಗಿಡ? ಹ್ಞೂನ್ರಿ. ಏನ್ ಸೈಜ್ನಾಗ ಇಟ್ಕೊಂಡ್ರಿ ಇವನ್ನ? ಇವು 8 ಅದಾವ್ರಿ. ಇವನು 8 ರೀ. ಈ ಕರಿಬೇ ಹಚ್ಚಿ ಎಷ್ಟು ವರ್ಷ ಆಗಿದ್ರಿ ಈಗ? ಇದೊಂದು 15 ವರ್ಷ ಆದ್ ನೋಡ್ರಿ. ಕರಿಬೇ 15 ವರ್ಷ ಆತ್ರಿ. ಮೊದ್ಲು ಲಿಂಬಿ ಇತ್ತು, ಕಟಾವ್ ಮಾಡಿ ಇದನ್ನ ಹಚ್ಚಿಂದ ಇದೈತ್ರಿ. ರೇಷ್ಮೆ ಒಳಗ ಒಂದಕ್ಕ ನಮ್ಗ ಇದು ಆಗಂಗಿಲ್ಲ. ಅದ್ರ ಆದಾಯ ಬರೋಂಗ ಅದು ಬರ್ತೈತಿ. ಇದು ವರ್ಷ ಒಂದು 20-25-30 ಸಾವಿರ ರೂಪಾಯಿ ಇದು ಬರ್ತೈತಿ. ಕರಿಬೇಲಿಂದ ಆದಾಯ ಬರ್ತೈತಿ. ಇವ್ ಎಷ್ಟು ವರ್ಷದ ಗಿಡಗಳವ್ರಿ? ಇವ್ ಒಂದ್ 20 ವರ್ಷದ ಗಿಡ ಅದ ನೋಡ್ರಿ. 20 ವರ್ಷದಿಂದ ಆದಾಯ ಐತಿ. ಹೆಂಗ ಅನ್ಸಿದ್ರಿ ನಿಮ್ಗ ಕರಿಬೇವು? ಈ ಕರಿಬೇವು ವರ್ಷಕ್ಕೆ 3 ಕಟಾವ್ ಆಗತ್ರಿ. ವರ್ಷಕ್ಕೆ 3 ಕಟಾವು. ಇದು ವರ್ಷಕ್ಕೆ 4 ಕಟಾವ್ ಆಕತಿ. ಮತ್ ಇದರಿಂದ ರೇಷ್ಮೆ ಆದಾಯ ಬರೋಂಗ್ ಬರ್ತಿರ್ತೈತಿ. ಇದರಿಂದ ಮನಿ ಮತ್ ಖರ್ಚಿಗೆ ನಡಿತೈತಿ. ಮಟ್ಟಿಗೆ ಅನುಕೂಲ ಆಗತ್ತೆ. ಇಷ್ಟ ಒಳ್ಳೆ ಆದಾಯ ಐತಿ. ಮತ್ ನುಗ್ಗೆ ಅದಾವ ಒಂದ್ 20-25 ನುಗ್ಗೆ ಅದಾವು. ಬಾರ್ಡ್ರಿಗೆ ನುಗ್ಗೆ ಹಚ್ಕೊಂಡ್ರೆ? ಬಾರ್ಡರ್ ನುಗ್ಗೆ ಅದಾವ್ರಿ. ಅವು ಅದರಿಂದ ಆದಾಯ ಒಂದ್ 25-30 ಸಾವಿರ ಬರ್ತಾವು. ಮತ್ ಇವು ಮಾವಿನ ಗಿಡ ಅದಾವ್ರಿ. ಮಾವ ಎಷ್ಟಾವ್ರಿ? ಮಾವ ಒಂದ್ 10 ಗಿಡ ಅದಾವ್ರಿ. ಬಾರ್ಡ್ರಿಗೆ ಏನೇನ್ ಹಾಕ್ಯಂಡ್ರಿ ಸರ್? ಬಾರ್ಡರ್ಕ ಮಾವ ಅದಾವ್ರಿ. ಮತ್ತೆ ನುಗ್ಗೆ ಐತಿ. ಮುಂದ ತೆಂಗುನು ಹಾಕಿನಿ. ಎಲ್ಲಾ ಒಂದಿಟ್ಟು ಮಲಿ ಗಿಡ ಅದಾವು. ಮತ್ತ ಬಾಳಿ ಗಿಡ ಐತಿ. ಎಲ್ಲಾ ಮತ್ ಪೇರು ಅದಾವ್ರಿ. ಮತ್ ಮುಂದ ಸೀತಾಫಲ ಐತಿ. ಎಲ್ಲಾ ಹಣ್ಣಿನ ಇಂತ ಹಣ್ಣು ಇಲ್ಲ ಅನ್ನಂಗಿಲ್ಲ. ಮತ್ತ ನೆಲ್ಲಿ ಐತಿ. ಆದಾಯಕ್ಕೆ ಹಚ್ಚು ಅನುಗುಣವಾಗಿ ಮಾಡ್ಬೇಕಲ್ರಿ. ಏನ ಮಾಡಿದ್ರು. ಈ ಪ್ಲಾನ್ ನೋಡ್ರಿ. ಮತ್ತ ಇಲ್ಲಿ ಒಂದಿಟ್ಟು ಪೇರು ಅದಾವು, ಸೀತಾಫಲ ಐತಿ, ರೇಷ್ಮೆ ಐತಿ, ಲಿಂಬಿ ಐತಿ, ತೆಂಗು ಐತಿ. ಇಂಟರ್ ಕಾಪ್ ಮಾಡಿ ರೇಷ್ಮೆ ಒಳಗನ ಮಾಡ್ಕೊಂಡಿದ್ವಿ. ಒಟ್ಟ ರೇಷ್ಮೆ ಬಿಟ್ಟಿಲ್ಲ, ರೇಷ್ಮೆ ಜೊತೆಗೆ ಎಲ್ಲಾನು ರೇಷ್ಮೆ ಬಿಟ್ಟಿಲ್ರಿ. ರೇಷ್ಮೆ ಒಳಗನ ಆದಾಯ ಬರುವಂತದ್ದು ಒಂದು ಮಾಡ್ಕೊಂಡ್ ಕುಂತೀವಿ. ಮತ್ತ ಬೌಂಡ್ರಿ ಒಳಗ ನುಗ್ಗೆ ಅದಾವು. ಇಲ್ಲಿನ ಎಲ್ಲಾ ಕಡೆ ನುಗ್ಗೆ. ಈ ನುಗ್ಗಿಯಾಗನು ವರ್ಷ ಒಂದಿಟ್ಟು ನಮ್ಗೆ ಆದಾಯ ಒಂದ್ 25-30 ಸಾವಿರ ರೂಪಾಯಿ ಆದಾಯ ಬರುತ್ತೆ. ರೂಪಾಯಿ ಒಂದ ಮಾರಿದ್ರು ಆಕತಿ ಸಾಕು. ಇಲ್ಲಿ ಸೀತಾಫಲ ಪೇರು ಎಷ್ಟು ಗಿಡ ಅವ್ರಿ? ಇವು 50 ಪೇರು ಅದಾವ್ರಿ. 50 ಸೀತಾಫಲ ಅದಾವ್ರಿ. 100 ವರ್ಷದ ಗಿಡ ಅವ್ರಿ. ಇವು 2ನೇ ವರ್ಷ ರೀ. ಇದು 2ನೇ ವರ್ಷ. ಇನ್ನ ಫಲ ಬಂದಿಲ್ಲ. ಈ ಫಲ ಈ ವರ್ಷ ಚಲೋ ಐತ್ರಿ. ಈ ವರ್ಷ ಚಲೋ ಐತ್ರಿ. ಹೂವ ಮಗ್ಗಿ ಚಲೋ ಐತ್ರಿ. ಪೇರು ರೀ? ಪೇರು ಆಗ್ಲಿ ಚಲೋ ಐತ್ರಿ. ಕಾಯಿ ಚಲೋ ಐತಿ. ಯಾವ ರೇಟ್ ಆದ್ರಿ ಪೇರು? ಇದು ತೈವಾನ್ ರೀ. ತೈವಾನ್. ಸೀತಾಫಲ ರೀ? ಸೀತಾಫಲ ಅದು NMK ಗೋಲ್ಡ್ರಿ. ಅರ್ಧ ಕೆಜಿ ಇವ್ರು ಕೊಟ್ರಿ ನಮ್ಗ ಬಿಜಾಪುರದವ. ಅಲ್ಲಿಂದ ತರ್ಸಿನ್ರಿ. ಸಚಿನ್ ಬಾಲ್ಗೊಂಡ್ ತಂದ್ರಿ. ಈಗ ರೇಷ್ಮೆ ಎಲ್ಲಾ ಕಟಾವ್ ಮಾಡಿಬಿಟ್ರಿ? ರೇಷ್ಮೆ ಒಂದ್ 8 ದಿವಸ ಆತ್ ನೋಡ್ರಿ. ಈಗ 15 ದಿವಸ ಆತ್ ನೋಡ್ರಿ. ಬೆಲ್ಲ ಬೆಳಿ ಚಲೋ ಐತಿ. ಇದ ಬರ್ಬೇಕಾದ್ರೆ ನಾವು ತೋರಿಸ್ತೀನಿ. ಲಿಂಬಿ ಅದಾವು. ಇದ್ರಾಗ ಇಂಟರ್ ಕಾಪ್ ಲಿಂಬಿನ ಹಚ್ಚಿನಿ. ಇದ್ರೊಳಗೆ ಲಿಂಬಿ ಮಾಡ್ರಿ? ಲಿಂಬಿ ಮಾಡೀನ್ರಿ ಇದ್ರಾಗ. ಅದು ಒಂದ್ 2 ವರ್ಷ ಆತ ಲಿಂಬಿ ಹಚ್ಚಿ. ಇನ್ನೊಂದ್ ವರ್ಷಕ್ಕೆ ಅವನು ಫಲ ಬರ್ತೀವಿ. ಇಲ್ಲೇ ಗಿಡ ಐತಿ ನೋಡ್ರಿ, ಲಿಂಬಿ ಗಿಡ. ಭಾಳ ಚಂದ ಮಾಡ್ರಿ ಸರ್. ಲಿಂಬಿ ಐತ್ರಿ.
ಇದು 2 ವರ್ಷ ಗಿಡ ಐತೆ ನೋಡ್ರಿ. 2 ವರ್ಷದ ಗಿಡ. ನೋಡ್ರಿ ಇದ್ರಾಗ ಅಂತರ ಬೆಳೆ ಮಾಡೀನಿ ರೀ ಇದನ್ನ. ಈ ಅಂತರ ಬೆಳೆ ಮಾಡೀನಿ. ಮುಂದೆ ತೆಂಗಿನ ಗಿಡನು ಅಂತರ ಬೆಳೆ ಮಾಡೀನಿ. ಅಲ್ಲಿ ಒಂದು 50-60 ಹಚ್ಚಿನ್ರಿ ಒಂದು ತೆಂಗಿನ ಗಿಡ. ತೆಂಗಿನ ಗಿಡನ ಹಚ್ಕೊಂಡು. ಹ್ಞೂ ರೀ ಹಚ್ಕೊಂಡಿನ್ರಿ. ಈಗ ಅವು 3ನೇ ವರ್ಷ ಗಿಡ ಚಲೋ ಅದಾವ್ರಿ. ಆದ್ರೆ ಮುಂದೆ ವರ್ಷ ಸ್ಟಾರ್ಟ್ ಆಗ್ಬೋದ್ರಿ ಕಾಯಿ. ಯಾವ ವೆರೈಟಿ ಅವ್ರಿ ಇವು? ಇವು ತೆಂಗಿನ ಇದು ರೀ ಜವಾರಿ ವೆರೈಟಿ ರೀ. ಜವಾರಿ ವೆರೈಟಿ ರೀ. ಈ ಗೊಬ್ಬರ ಗ್ಯಾಸಿನ ಗೊಬ್ಬರ ಇದನ್ನ ತಂದು ಇಲ್ಲಿ ನಾವು ಟಿಪಿಗೊಮ್ಮೆ ಹಾಕಿಬಿಡ್ತೀವಿ. ಇದನ್ನ ಇದ್ರ ಮುಖಾಂತರ ಡ್ರಿಪ್ ಬರ್ತೈತಿ, ನೀರು ಬರ್ತೈತಿ. ಇದೆಲ್ಲ ಅದ್ರದ ನೋಡ್ರಿ ಗೊಬ್ಬರ. ಒಟ್ಟ ಗೊಬ್ಬರ ಗ್ಯಾಸ್ ಎಲ್ಲ ಗಿಡಕ್ಕೂ ಒಂದೊಂದು ಲೀಟ್ರಿನ ಹಾಕಿಬಿಡ್ತೀವಿ ನೋಡ್ರಿ ಇದನ್ನೆಲ್ಲ. ಇದ್ರಲಿಂತೆ ಒಳ್ಳೆ ಫಸಲ್. ಒಟ್ಟ ನಾವು ಇದಕ್ಕೆ ಯಾವುದೋ ರೀತಿ ಗೊಬ್ಬರನ ಕೊಟ್ಟಿಲ್ರಿ. ಇದು ಮರಗಟ್ಟಿ ಪದ್ಧತಿ ರೀ. ಇದು ಹತ್ತಿಯನ್ನು ಬೆಳೆಸಿರಪ್ಪ ಅಂದ್ರೆ ತಪ್ಪಲ ಕಮ್ಮಿ ಬರ್ತೈತಿ. ಇದೇನು ಈ ಮರಗಟ್ಟಿ ಪದ್ಧತಿಯಿಂದ ಬೆಳೆದ್ವಿ ಅಂದ್ರೆ ಒಂದೊಂದು ಗಿಡಕ್ಕೆ ಒಂದೊಂದು ಹೊರಿ ಮೇವು ಬರ್ತರಿ. ಇಷ್ಟರೊಳಗೆ ನಾವು 300 ಮೊಟ್ಟೆ ಮೇಯಿಸ್ಬೋದು ನಾವು ಈ ಪದ್ಧತಿಯಿಂದ. ಯಾಕಂದ್ರೆ ಅವು ಗಿಡ ಸೋಲ್ ಭಾಳ ಬರ್ತೈತ್ರಿ. ಇದು ಭಾಳ ಚಂದ ಬಂದದ್ರಿ. ಹ್ಞೂ ರೀ. ಮುಂದೆ ಇದು ಹಾಕಿದ್ವಪ್ಪ ಅಂದ್ರೆ ಮರಗಡ್ಡಿ ಬೆಳೆದ್ರೆ ಲೈಫ್ ಲಾಂಗ್ ಐತ್ರಿ ಅದು. ಅದು ಸಣ್ಣ 3-4 ಬೆಳಿತೀವಲ್ಲ ಅವು ಸಾಯ್ತಾವ್ರಿ ಗಿಡ. ಅದು ಲೈಫ್ ಲಾಂಗ್ ಇಲ್ರಿ ಅದು. ಇದು ನಮಗೆ ಎಷ್ಟು ಬೇಕಾದ್ರೆ ಇಟ್ಟರೆ ಇಡಬಹುದು. ಇದನ್ನ 100 ವರ್ಷ ಆದ್ರೂ ಬರ್ತೈತ್ರಿ ಅದು. ಭಾಳ ಚಂದ ಬಂದದ ಸರ್. ಇದು 45 ದಿವಸದ ಬೆಳೆ ಐತಿ ನೋಡ್ರಿ ಇದು. ಈಗ ರೆಗ್ಯುಲರ್ ಆಗಿ ರೇಷ್ಮೆ ಮಾಡೋರು, ದೊಡ್ಡ ಪ್ರಮಾಣದಾಗ ರೇಷ್ಮೆ ಮಾಡೋರು ಈ ರೀತಿ ಮರಗಡ್ಡಿ ಮಾಡ್ಬೇಕ್ರಿ. ಮರಗಡ್ಡಿ ಮಾಡೋದ್ರಿಂದ ಲಾಭ ದೊಡ್ಡದೈತಿ. ಈ ಕೃಷಿ ಮಾಡಿ ಅದನ್ನ ಬೆಳಿತಾರಪ್ಪ ಅಂದ್ರೆ ಅದು ಅಷ್ಟೇ ಕಷ್ಟ ಇರ್ತೈತಿ. ಇದು ಮಾತ್ರ ಲೈಫ್ ಲಾಂಗ್ ನೋಡ್ರಿ ಇದು. ಮತ್ತೆ ತಪ್ಲಾನು ಭಾಳ ದಪ್ಪ ಬರ್ತೈತಿ ಇದು. ಹೌದ್ರಿ. ಇದು ಮಲ್ ತೆಗೆದು ಆ ಕಡೆ ರೋಡ್ ಕಡೆ ಐತ್ರಿ. ಇದು ಈ ಕಡೆ ಭಾಗ ಐತ್ರಿ. ಇದು 1 ಎಕರೆ ಸನೇ ಐತ್ರಿ. 1 ಎಕರೆ 1 ಎಕರೆ ಸ್ವಲ್ಪ ಜಾಸ್ತಿ 1 ಎಕರೆ ಐತ್ರಿ. ಇದಕ್ಕೆ ಫಸ್ಟ್ ಹುಲ್ಗಡ್ಡಿ ಹಚ್ಕೊಂಡ್ರಿ. ಹುಲ್ಗಡ್ಡಿಗೆ ದನಕ್ಕೆ ಮೇವ್ ಅಂತ ಹಸಿಮೇವಿಗೆ. ಮುಂದೆ ರೇಷ್ಮೆ ಹಚ್ಕೊಂಡಿನ್ರಿ. ಕರಿಬೇ ಐತಿ, ನುಗ್ಗಿ ಐತ್ರಿ. ಒಂದೊಂದು ಪ್ಲಾಟ್ ಮಾಡ್ಕೊಂಡು ಇದ್ರೊಳಗ ಕರಿಬೇ ನುಗ್ಗಿ ಐತ್ರಿ. ಮತ್ ಮುಂದೆ ರೇಷ್ಮೆನೂ ಐತ್ರಿ. ತೋರಿಸ್ತೀನಿ ಬರ್ರಿ. ಇದನ್ನು ಮರಗಟ್ಟಿ ಪದ್ಧತಿ ಮಾಡೇನ್ರಿ. ಮರಗಟ್ಟಿ ಪದ್ಧತಿ ಏನ್ ಅಂತರ ಇಟ್ರಿ ಇದಕ್ಕೆ? ಇದಕ್ಕೂ 8 ಐತ್ರಿ. ಸಾಲಿನ ಈ ಸಾಲಿನ ಸ್ವಾಟ್ ಚೌರಸ್ 8 ಫೂಟ್ ಐತ್ರಿ ಇದು. ಮುಂದೆ ಅಲ್ಲಿ ಮೇವಾಗಿಂದ ಇದು ರೇಷ್ಮೆ ಆತು. ಮುಂದೆ ಹಿಂಗ್ ಬಂದ್ರಪ್ಪ ಅಂದ್ರೆ ಕರಿಬೇ ಐತಿ, ನುಗ್ಗಿ ಐತ್ರಿ ಮುಂದೆ ಪ್ಲಾಟ್. ಇಲ್ಲಿ ಇದ ಪ್ಲಾಟ್ನಾಗ 1 ಎಕರೆದಾಗನ ಇದು ಇಷ್ಟು ಎಲ್ಲ. ಇದೇನ್ ಅಂತರ ಇಟ್ಕೊಂಡ್ರಿ ಕರಿಬೇವು ನುಗ್ಗಿ? ಇವನು ಇಷ್ಟ ರೀ. 5 ಐತ್ರಿ ಇದು. 5 ಐತ್ರಿ ಇದು. 5 ಕರಿಬೇ. ಎಷ್ಟು ಕರಿಬೇವು ಕುಂತಾವ್ರಿ ಇದ್ರಾಗ? 200 ಕರಿಬೇ ಅದಾವ್ರಿ. 200 ನುಗ್ಗಿ ಅದಾವ್ರಿ ಇದ್ರಾಗ. ಎಷ್ಟು ತಿಂಗಳಾಗ್ಯದ್ರಿ ಇದು ನಾಟಿ ಮಾಡಿ? ನಾಟಿ ಮಾಡಿ ಒಂದು ವರ್ಷ ಆತು ಬರೋಬ್ಬರಿ. ನಾಳೆ ಜೂನಕ್ಕೆ 1 ವರ್ಷ ಆಗತ್ರಿ. 1 ವರ್ಷ ಆಗ್ಲಿ ಕಾಯಿ ಚಲೋ ನೋಡ್ರಿವಲ್ಲ ನುಗ್ಗಿನ. ಇದು ಆದಾಯ ಒಂದು 20 ಪೆಂಡಿ 30 ಪೆಂಡಿ ಬಂದವ ಇದಕ್ಕೆ ನುಗ್ಗಿರಿ. ಆಗ್ಲೇ ಒಂದು ಕೆಲಸ ಮಾಡ್ಯಾವ್ರಿ. ಆದಾಯ ಮುಂದೆ ವರ್ಷ ಚಲೋ ಬರ್ತ ನೋಡ್ರಿ. ಇದು ಮುಂದಕ್ಕೆ ಚಲೋ ಬರ್ತದೆ. ಇದು ಆಗ್ಲೇ ಕರಿಬೇ ಕಟಾವ್ ಮಾಡೀನ್ರಿ. 2ನೇ ಕಟಿಂಗ್ ನೋಡ್ರಿ. ಇದು ಒಂದ್ಸತಿ ಕಟಾವಾಗಿದೆ. ಒಂದು ಕಟಾವಾಗಿಂದ ಇದು 2ನೇ ಕಟಿಂಗ್ ರೀ. ಇದು ಈ ರೀತಿ ಕಟಿಂಗ್ ಮಾಡಿದ್ದೇನ್ರಿ. ಈಗ ಸೋಲ್ ಬಂದತಿದಲ್ಲ ಈ ಟೈಪ್. ಒಂದ ಕಡ್ಡಿ ಇತ್ತಲ್ಲ ಇಷ್ಟು ಕಡ್ಡಿ ಆಗೈತಿ ಇದು. ಮತ್ತೆ ಇವ್ನ ಕಟ್ ಮಾಡಿದ್ರ ಇಷ್ಟಾಗನ ಬೆಳೆಸ್ತೀನಿ ರೀ. ಇದನ್ನ ಭಾಳ ಹೈಟ್ ಬೆಳೆಸಂಗಿಲ್ಲ. ಕಾರಣ ರೀ ಇದು ವರ್ಷಕ್ಕೆ 3 ಪೀಕ್ ಬರೋದ್ರಿಂದ ಅಷ್ಟೇ ಕಟ್ ಮಾಡ್ಕೊಂತ ಹೋಗೋದು ಬೇಸ್ರಿ. 3 ಪೀಕ್ ಬರ್ತರಿ? ವರ್ಷಕ್ಕೆ 3 ಕಟ್ ಅವಂಗ್ರಿ. ಎಷ್ಟು ವರ್ಷದವರೆಗೆ ಬರ್ತಾರೆ ಕರಿಬೇವು? ಕರಿಬೇವು ಅದೇನು ಲೈಫ್ ಲಾಂಗ್ ಅಲ್ರಿ ಇದು. ಲೈಫ್ ಲಾಂಗ್ ರೀ. ಲೈಫ್ ಲಾಂಗ್. ಕರಿಬೇವು ಒಂದು ಹಿಡ್ದ ಸಿಕ್ಕದ್ರಿ? ಕರಿಬೇವು ಮಾತ್ರ ನಮ್ಗ ಲಕ್ಷ್ಮಿ ನೋಡ್ರಿ. ಇದಕ್ಕೆ ಏನ್ ರೋಗ ಬರ್ತಾವ್ರಿ? ಏನು ರೋಗ ಇಲ್ರಿ ಇದಕ್ಕೆ. ಲಿಂಬೆ ಮಜ್ಜಿಗೆ ನೀವು ಹೇಳ್ದಂಗ ಮಜ್ಜಿಗೆ ಹೊಡೆದ್ ಬಿಡ್ತೀವಿ. ಮಜ್ಜಿಗೆ ತಿಳಿ ಎಂಬಲ ಅಂತಾರ ಅದಕ್ಕೆ. ನಮ್ಮ ಅಷ್ಟೇ ರೀ. ಅಷ್ಟೇ ಹೊಡಿದ್ರಿ. ಮತ್ತೇನಿಲ್ಲ. ಗೊಬ್ಬರ ಏನದ? ಇದೆ ಗೊಬ್ಬರ ಇದೆ ಗ್ಯಾಸಿಂದ ಗೊಬ್ಬರ. ಇಲ್ಲಕಂದ್ರೆ ತಿಪ್ಪಿ ಗೊಬ್ಬರ. ಇವೆಲ್ಲ ಅದ್ರದ ರೀ. ಯಾವ ಏನ್ ಕೆಮಿಕಲ್ಸ್ ಏನೂ ಹಾಕಿಲ್ರಿ ಇದಕ್ಕೆ. ಮತ್ತು 1 ಎಕರೆದಾಗನ ಇಷ್ಟೆಲ್ಲ ಪಡ್ರಿ ಮಾಡ್ಕೊಂಡು ಇದಕ್ಕೆ ಮಾರ್ಕೆಟಿಂಗ್ ಆಕತಿ. ಅದು ವ್ಯಾಪಾರ ಆಕತಿ. ವಾಣಿಜ್ಯ ಬೆಳೆ ಇದು, ವ್ಯಾಪಾರಿ ಬೆಳೆ ಅದ ನೋಡ್ರಿ. ಒಳ್ಳೆ ಅನುಕೂಲ. ಐದು ನೋಡ್ರಿ. ಒಟ್ಟ ಇದೇ ರೇಷ್ಮೆ ಮನೆ ಏನ್ರಿ ನಿಮ್ದು? ಇದೇ ರೇಷ್ಮೆ ಮನೆ. ಏನ್ ಸೈಜ್ ನಾಗ ಮಾಡ್ಕೊಂಡ್ರಿ? ಇದು 50-22 ರೀ. 50/22. ಇದು ಸಹಾಯಧನದಿಂದ ನಮ್ಮ ಇಲಾಖೆ ವತಿಯಿಂದ ಸಹಾಯಧನದಿಂದ ಮಾಡ್ಸಿ ನೋಡ್ರಿ. ರೇಷ್ಮೆ ಇಲಾಖೆ ಅವರು ಸಬ್ಸಿಡಿ ದನ ಕೊಟ್ರ 1,35,000 ರೂಪಾಯಿ ಕೊಟ್ಟಾರ. ನೀವು ಖರ್ಚು ಎಷ್ಟಾಗ್ಯದ್ರಿ? ಇದು ಒಂದು 8 ಲಕ್ಷ ರೂಪಾಯಿ ಖರ್ಚು ಮಾಡೀನಿ.
8 ಲಕ್ಷ ರೂಪಾಯಿ. ಈಗ ರೇಷ್ಮೆ ಮನೆ ಕಟ್ಟಬೇಕಾದ್ರೆ ಯಾವ ದಿಕ್ಕಿಗೆ ಕಟ್ಟಬೇಕು, ಯಾವ ಥರ ಕಟ್ಟಬೇಕು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ. ಇದು ಪೂರ್ವ ಪಶ್ಚಿಮ ರೀ. ಹಾಂ ರೀ. ಪೂರ್ವ ಪಶ್ಚಿಮ 50, ಉತ್ತರ ದಕ್ಷಿಣ 22. ಈ ಥರ ಕಟ್ಟೋದ್ರಿಂದ ಏನು ಅನುಕೂಲ ಅದ್ರಿ? ಅದು ಗಾಳಿ ಗಾಳಿಗೆ ಒಂದು ಇದು ಆಗುತ್ತೆ ನೇಚರಿಕ. ಅವ್ರಿಗೆ ಅದನ್ನ ಸ್ಕೆಚ್ ಕೊಟ್ಟಿರ್ತಾರೆ ರೀ ಅವ್ರು, ಆ ಟೈಪ್ ಕಟ್ಸಂತ ಇಲಾಖೆಯವರು ಆ ಟೈಪ್ ಡೈಮಂಡ್ಸ್ ಕೊಟ್ಟಿರ್ತಾರೆ. ಸರ್ ಎಷ್ಟು ಬ್ಯಾಚ್ ಮಾಡ್ತೀರಿ ಸರ್ ವರ್ಷದಾಗ? ವರ್ಷ ಒಂದು 8 ಬ್ಯಾಚ್ ಹಾಕವ್ರಿ ಸರ್. 8 ಬ್ಯಾಚ್. ಬ್ಯಾಸಿಗೆ ಬಂದಿಡ್ತೀರಿ? ಇಲ್ಲ, ಅಪ್ ಟು 8 ಬ್ಯಾಚ್. ಬ್ಯಾಸಿಗೆ ಈ ಸದ್ಯ ಬ್ಯಾಸಿಗೆ ಚಾಲೂ ಐತ್ರಿ. ಈಗ ನಾಳೆ 5ನೇ ತಾರೀಕಿಗೆ ಬರ್ತಾವ ನೋಡ್ರಿ ಹುಳ. 5ನೇ ತಾರೀಕು ಮತ್ತೆ 5ನೇ ತಾರೀಕಿಗೆ ಬ್ಯಾಸಿಗೆ ನಡೀತದೆ. ನಮ್ಗೆಲ್ಲ ಇದಕ್ಕೆ ಇದು ಮಾಡ್ಕೊಂಡಿವಿ ನಾವು. ಸ್ಪ್ರಿಂಕ್ಲರ್ ಎಲ್ಲ ಮಾಡೀವಿ. ಓಹೋ. ನೀರ್ ಮೇಲೆ ಫಾಗರ್ ಕೂಡಿಸ್ರೇನ್ರಿ? ಹ್ಞೂ ರೀ. ಮ್ಯಾಗ ಇದನ್ನ ಕುಂದಿರ್ಸಿನಿ, ನೀರು ತಗಡಿನ ಮೇಲೆ ಸ್ಪ್ರಿಂಕ್ಲರ್ ಆಗುತ್ತೆ. ವರ್ಷಕ್ಕೆ 10 ಬ್ಯಾಚ್ ಆಗ್ತಾವ್ರಿ? 10 ಬ್ಯಾಚ್ ಆಗ್ತದೆ ರೀ. 10 ಬ್ಯಾಚ್ ಆಗ್ತಂದ್ರೆ ಸ್ವಲ್ಪ ಬ್ಯಾಸಿಗೆ ಕಂಟ್ರೋಲ್ ಮಾಡ್ಕೊಂತ ಒಂದ್ 2 ಬೆಳೆ ಮಾಡ್ತೀವಲ್ಲ, ಮುಂದೆ ತಂಡಿ ಅವಕ್ಕೆ ನಡೀತೈತೆ ರೀ. ಅದು ವರ್ಷ ಪೂರ್ತಿ ಇರುತ್ತೆ ರೀ. ಇದು ವರ್ಷ ಪೂರ್ತಿ 2 ಬ್ಯಾಚ್ ಮಾಡೀನಿ. ಅದೊಂದು 5 ಬ್ಯಾಚು, ಇದೊಂದು 5 ವರ್ಷಕ್ಕೆ 10 ಬ್ಯಾಚ್. ಹುಡುಗಿಗೆ ಒಬ್ಬ ನೌಕರಿ ಮಾಡೋಕ್ಕಿಂತ ಇದನ್ನ ಕೆಲಸ ಮಾಡೋದು ಅನುಕೂಲ ಐತೆ ನೋಡಿ. ಅನುಕೂಲ ಐತ್ರಿ. ಒಂದು ನೌಕರಿ ರೇಷ್ಮೆ ಮಾಡ್ಬೋದ್ರಿ ಆರಾಮ. ಒಮ್ಮೆ 50,000 ರೂಪಾಯಿ ಆಗೈತಿ, 60,000, 70,000 ರೂಪಾಯಿ ತನೂ ಒಮ್ಮೆ. ಅಂದಾಜು ವಾರ್ಷಿಕ ಆದಾಯ ಎಷ್ಟು ಬರ್ತದ್ರಿ ಖರ್ಚೆಲ್ಲ ಹೋಗಿ? ಖರ್ಚಿಗೆ ವಿಚಾರ ಮಾಡಿ ನೋಡಿದ್ರೆ ಒಂದು 5-6 ಲಕ್ಷ ರೂಪಾಯಿ ಬರ್ತದ್ರಿ. ಒಂದು 2-2 ಲಕ್ಷ ರೂಪಾಯಿ ಖರ್ಚು, ಮತ್ತೆ ಅರ್ಧ ಖರ್ಚು ಇರ್ತದಲ್ರಿ. ಮತ್ತೆ ಹುಳನೂ ತರಿಸ್ಬೇಕಾಗತ್ತೆ. ಚಾಕಿ ಹುಳ ಅವನ್ನ ನಾವು ಸ್ವಂತ ಮಾಡಂಗಿಲ್ಲ. ಚಾಕಿ ಹುಳ ಸೆಂಟರ್ ತರಿಸ್ತೀವಿ, ಅದ್ರ ಖರ್ಚು ಇರ್ತೈತಿ. ಮುಂದೆ ಎಲ್ಲ ಇದು ಮಾಡಿ ಹುಡುಗರ ಕಡೆ ಒಬ್ಬ ನೌಕರಿ ಮಾಡೋಕ್ಕಿಂತ ಇದೊಂದು ಚಂದ ನೋಡ್ರಿ ಇದು. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ರೇವಣ ಸಿದ್ದಪ್ಪ ಅವ್ರು ಎಷ್ಟು ವರ್ಷದಿಂದ ಪರಿಚಯ ರೀ ಸರ್? ನನಗೆ ಇವರು ಪರಿಚಯ ಆಗಿ ಒಂದು 5-6 ವರ್ಷ ಆಯ್ತು ಸರ್. ಅವಾಗಿಂದ ನಾವು ನೋಡ್ಕೊತ ಬಂದೀನಿ ಇವ್ರನ್ನ. ಹೆಂಗೆ ಅನಿಸ್ತದ್ರಿ ಅವ್ರ ತೋಟ ನೋಡಿದ್ರೆ? ಇವ್ರ ತೋಟ ನೋಡಿದ್ರೆ ಇನ್ನೊಬ್ಬರಿಗೆ ಮಾದರಿ ಸರ್. ಇವರು ಮಾದರಿ ರೈತರು. ಈ ವಯಸ್ಸಿನಲ್ಲೂ ತಾವು ಹೆಂಗೆ ಹೊಲ್ದಾಗ ಕೆಲಸ ಮಾಡ್ತಾರಂತಂದ್ರೆ, ತಾವು ಒಂದು ಆಕ್ಸಿಡೆಂಟ್ನಲ್ಲಿ ಕಾಲು ಇದಾತಂದ್ರೂ ಇನ್ನು ಹರಿಯಾದ ನಮ್ಮಂಥವ್ರಿಗೆ ಮಾಡೋಕ್ಕಾಗಲ್ಲ. ಆ ನಮ್ಮಲ್ಲಿ ಕೆಲಸ ಮಾಡ್ತಾರೋ ಹೊಲ್ದಾಗ. ತಾವು ಮಕ್ಕಳನ್ನ ಮೊಮ್ಮಕ್ಕಳನ್ನ ಸ್ವಸ್ಥರನ್ನ ಕರ್ಕೊಂಡು ರೇಷ್ಮೆ ಇರ್ಬೋದು, ಈ ಕರಿಬೇವು ಇರ್ಬೋದು, ಎಲ್ಲ ಸಮಗ್ರ ಕೃಷಿಗೆ ಮಾಡಿಕೊಂಡು ತಮ್ಮ ಬದುಕನ್ನ ಇದ್ರೊಳಗೆ ಸಾಕ್ಸಾಕತ್ತಾರೆ. ಈಗೆಲ್ಲರೂ ನೇಕಾರ ಅಂತಂದ ಕೂಡಲೇ ಎಲ್ಲರೂ ನೆರಳೊಳಗೆ ಕೆಲಸ ಮಾಡೋರು. ಈ ಹೊಲಕ್ಕಂದ್ರೆ ಆಗಿ ಬರಲ್ಲ ಅವ್ರಿಗೆ. ಅಂಥದ್ರೊಳಗೆ ಅವರು ಎಷ್ಟು ಕಷ್ಟ ಬಂದ್ರೂ ನಾನು ಕೃಷಿ ಒಳಗೆ ಬದುಕಿ ತೋರಿಸ್ಬೇಕು ಅಂತೇಳಿ ಕೃಷಿಗೆ ಬಂದಾರ ಅವರು. ಈ ಕೃಷಿ ಬಂದಿದ್ದಕ್ಕೂ ಅವರು ಕೃಷಿ ಭೂಮಿ ಅವ್ರಿಗೆ ಕೈ ಹಿಡ್ದೈತ್ರಿ. ಯಾಕಂದ್ರೆ ಈಗ ಒಂದ ಬೆಳೆ ಮಾಡಿಲ್ಲಲ್ಲ ಅವರು. ಒಂದ ಬೆಳೆ ಮಾಡಿದ್ರೆ ಅದು ಲಾಸ್ ಆತು ಅಂತಂದ್ರೆ ಅವರು ಏಳಿಗೆ ಆಗಂಗಿಲ್ಲ. ಈಗ ಅದನ್ನು ವಿಚಾರ ಇಟ್ಕೊಂಡು ಅವ್ರು ಏನು ಮಾಡ್ಯಾರ, ಸಮಗ್ರ ಕೃಷಿ ಮಾಡ್ಕೊಂಡ. ಅಂದ್ರೆ ದಿನ ಅವರಿಗೆ ಖರ್ಚಿಗೂ ರೊಕ್ಕ ಆಗಿರ್ಬೇಕು, ಈ ರೇಷ್ಮೆಯಿಂದ ಅವರಿಗೆ ಇನ್ಕಮ್ ಬಂದಿರಬೇಕು. ಆ ಟೈಪ್ ಮಾಡಿಕೊಂಡು ಕೃಷಿ ಒಳಗೆ ಒಂದು ಪ್ರಗತಿ ಕಂಡು ಈಗ 4 ಮಂದಿ ಒಳಗೆ ಗುರುತಿಸ್ಕೊಂಡಾರ. ಈಗ ಅವರು 4 ಮಂದಿ ಒಳಗೆ ಗುರುತಿಸ್ಕೋಬೇಕಾದ್ರೆ ಕೃಷಿಯಿಂದನ ಕಾರಣ ಅಂತ ನನಗೆ ಅನಿಸೈತಿ. ಹಾಂ ರೀ ಸರ್. ಓಕೆ ಸರ್.